ಗಾಡಿನಂಚಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡಗಳು ಶಿಥಿಲಗೊಳ್ಳುತ್ತಿದ್ದರೂ ಗಮನ ಹರಿಸದ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಹಳಷ್ಟು ಹಳ್ಳಿಗಳು ಕಾಡಿನಂಚಿನಲ್ಲಿ ಬರುತ್ತವೆ. ಸರ್ಕಾರದ ಸಾಕಷ್ಟು ಯೋಜನೆಗಳು ಈ ಹಳ್ಳಿಗಳಿಗೆ ತಲುಪುವುದಿಲ್ಲ. ಈ ಎಲ್ಲಾ ಹಳ್ಳಿಗಳಲ್ಲಿ ಮರಾಠಿ ಪ್ರಾಥಮಿಕ ಶಾಲೆಗಳಿವೆ. ಅವುಗಳ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿಗಳು ಭಯದಲ್ಲಿ ಶಾಲೆ ಕಲಿಯುವ ಸ್ಥಿತಿಯಲ್ಲಿ ಇದೆ. ಇಲ್ಲಿರುವ ಬಹುತೇಕ ಶಾಲಾ ಕಟ್ಟಡಗಳು ಸುಮಾರು 40 ರಿಂದ 50 ವರ್ಷಗಳ ಹಳೆಯದಾಗಿವೆ. ಗೋಡೆಗಳೆಲ್ಲ ಬಿರುಕು ಬಿಟ್ಟು ಬೀಳುವ ಹಂತದಲ್ಲಿವೆ. ಇದರಿಂದ ವಿದ್ಯಾರ್ಥಿಗಳ ಪಾಲಕರು ಹಲವಾರು ಬಾರಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ಕೊಟ್ಟರೂ ಕ್ರಮ ಕೈಗೊಳ್ಳುತ್ತಿಲ್ಲ. ತಾಲೂಕಿನ ತಾವರಗಟ್ಟಿ ಗ್ರಾಮದಲ್ಲಿ 1 ರಿಂದ 6ನೇ ತರಗತಿವರೆಗೆ ಮರಾಠಿ ಪ್ರಾಥಮಿಕ ಶಾಲೆ ಇದ್ದು ಸುಮಾರು 30 ಮಕ್ಕಳು ಓದುತ್ತಾರೆ. ಒಬ್ಬರೇ ಶಿಕ್ಷಕರಿದ್ದಾರೆ. 3 ಕೊಠಡಿಗಳಿವೆ. ಗೋಡೆಗಳೆಲ್ಲ ಬಿರುಕು ಬಿಟ್ಟು ಮಳೆಗಾಲದಲ್ಲಿ ನೀರು ಸೋರುತ್ತಿವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ. ನಮ್ಮ ಮಕ್ಕಳು ಭಯದಲ್ಲಿ ಕಲಿಯುತ್ತಿದ್ದಾರೆಂದು ಇದೇ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿಗಂಬರ ಪಾಟೀಲ ಹೇಳುತ್ತಾರೆ. ವರದಿ ಟಿ ಶಶಿಕಾಂತ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ನಮಸ್ಕಾರ. ನನ್ನ ಹೆಸರು ದಿಗಂಬರ್ ಗುಂಡ್ರು ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ತಾವರಗಟ್ಟಿ. ಇಲ್ಲಿ ಸಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿ ಸರ್. ಅದು ಬಿಲ್ಡಿಂಗ್ ಕಟ್ 60 ವರ್ಷ ಆಗಿದೆ ರೀ. ಅದು ಬಿಲ್ಡಿಂಗ್ ಇದು ಕಟ್ಗಿದ ಏನು ಹೊಳ ಹಾಕಿ ಎಲ್ಲ ಕಟ್ಗಿನ ಹಾಳಾಗಿದ್ರಿ ಸರ್. ನಮಗೆ ಹೊಸ ಬಿ ಒ ಆಫೀಸ್ಗೆ, ಖಾನಾಪುರ ಬಿ ಒ ಆಫೀಸ್ಗೆ ನಾನು ರಿಪೋರ್ಟನ್ನು ಮಾಡಿದ್ರಿ ಸರ್. ಗ್ರಾಮ ಪಂಚಾಯತ್ನಾಗ ರಿಪೋರ್ಟ್ ಮಾಡಿದ್ರಿ ಸರ್. ನಮ್ಮ ಇದ್ರಾಗ ಸರ್ CRPಗೆ ರಿಪೋರ್ಟ್ ಮಾಡಿದ್ದೀರಿ ಸರ್. ನಮಗೆ ಹೊಸ ಬಿಲ್ಡಿಂಗ್ ಕೊಟ್ಕೊಡ್ರಿ ಅಂತ ನಾನು ಇದು ಮನವಿ ಮಾಡಾಕ್ತೀನಿ. ಈಗ ಮಕ್ಕಳೆಲ್ಲ ಅಭ್ಯಾಸ ಮಾಡ್ತಾರೆ. ಏನಾರ ಅನಾಹುತ ಸಂಭವಿಸಿದ್ರೆ ಯಾರು ಜವಾಬ್ದಾರಿ? ಅಲ್ಲೇ ಬಿ ಒ ಆಫೀಸಲ್ಲಿ ಜವಾಬ್ದಾರಿ ಸರ್. ಅದು ಬಿ ಒ ಆಫೀಸ್ಗೆ ನಾನು ರಿಪೋರ್ಟ್ ಮಾಡಿದ್ದೀನಿ ಸರ್. ನೇರ ಸರ್ಕಾರದವರು ವರ್ಷ ರಿಪೋರ್ಟ್ ಮಾಡಿದ್ದೀನಿ. ಅದು ಬಂದು ನೋಡಿ ಹೋಗಿದ್ದಾರೆ. 2-3 ಸಲ ಬಂದು ನೋಡಿ ಹೋಗಿದ್ದಾರೆ. ಈಗ ಕಟ್ತಾರೆ, ನಾಳೆ ಕಟ್ತಾರೆ, ಹಂಗಾಗಿ ಹಾಕ್ತಾರೆ ಸರ್. ಅವ್ರ ಗಮನಕ್ಕೆ ತೊಗೊಂಬಂದಿದ್ರಲ್ಲ? ಹಾಂ. ಎಷ್ಟು ಬಾರಿ ತಿಳಿಸಿದ್ರಿ ಅವರಿಗೆ? 2-3 ಸಲ ತಿಳಿಸಿದ್ರೆ ಬಿ ಒ ಆಫೀಸ್ಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅವ್ರು ಯಾರು ಇಲ್ಲಿ ಸ್ಥಳಕ್ಕೆ ಬಂದಿದ್ದೀರಾ? ಬಂದು ನೋಡಿ ಹೋಗಿದ್ದಾರೆ ಸರ್. ಬಂದು ನೋಡಿ ಹೋಗಿದ್ದಾರೆ. ಏನು ಹೇಳಿದ್ರು ಅವ್ರು ಮಾಡಿಕೊಡ್ತಾನೆ ಅಂತ ಹೇಳಿದರೆ ಇನ್ನೂ ಮಟ್ಟ ಬಂದಿಲ್ಲ ಸರ್. ಇನ್ನೂವರೆಗೂ ಬಂದಿಲ್ಲ. ಈಗ ಮಕ್ಕಳೆಲ್ಲ ಅದರಲ್ಲಿ ಅಭ್ಯಾಸ ಮಾಡ್ತಾರೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ಕಾರಕ್ಕೆ? ಅದು ಹೊಸ ಬಿಲ್ಡಿಂಗ್ ಅಷ್ಟು ಕೊಟ್ಟು ಅಂತ ಹುಡುಗರಿಗೆ ಸ್ವಲ್ಪ ಇದು ಪೆಟ್ಟು ಹಾಕಿದ್ರು. ನಾಳೆಗೆ ಹುಡುಗರಿಗೆ ಏನಾದರೂ ಅನಾಹುತ ಅಂದ್ರೆ ನೀವು ಸರ್ಕಾರದವರು ಜವಾಬ್ದಾರಿ ಇದಕ್ಕೆ. ಅದು ಹಾನ್ಸ್ ಪೇಜ್ ಬಿದ್ದಿದ್ರು ಅವ್ರ ಮೇಲೆ ರೀಪ ಎಲ್ಲ ಗೋಡಿಗಳೆಲ್ಲ ಬೆರಕ್ ಬಿಟ್ಟಿದ್ದಾವೆ. ಎಷ್ಟನೇತಿಂದ ಎಷ್ಟನೇತಿ ಮಟ್ಟ ಐತ್ರಿ? ಅದು 1ನೇತಿಂದ 5ನೇತಿ ಮಟ್ಟ ಐತ್ರಿ ಸರ್. ಅದು ಮರಾಠಿ ಸ್ಕೂಲ್ ಐತ್ರಿ. MLPS ಮರಾಠಿ ಸ್ಕೂಲ್ ತಾವರಗಟ್ಟಿ ಸರ್, ಖಾನಾಪುರ ಡಿಸ್ಟಿಕ್. ಎಷ್ಟು ಹುಡುಗರು ಅದಾವ ರೀ ಅಂದಾಜು? ಅದು 30 ಹುಡುಗರು ಐತ್ರಿ ಸರ್. 30 ಹುಡುಗರು. ಇವು ಬಿಲ್ಡಿಂಗ್ಗಳು ಹೊಸವಾಗಬೇಕಂತ. ಎಷ್ಟು ವರ್ಷದ ಬಿಲ್ಡಿಂಗ್ ರೀ ಅವು? ಅದು ಒಂದು ಬಿಲ್ಡಿಂಗ್ 60 ವರ್ಷ ಆಗಿದ್ರಿ. ಅದು ಒಂದು ಬಿಲ್ಡಿಂಗ್ 25 ವರ್ಷ ಐತ್ರಿ. ಅದು ಒಂದು ಬಿಲ್ಡಿಂಗ್ 20 ವರ್ಷ ಐತ್ರಿ. ಅದು ಎಲ್ಲವೂ ಬದಲಾಗಬೇಕಂತ ನಿಮ್ಮ ವಿಚಾರ? ಮೊದಲು 2 ಆಗಲಿ, ಆಮೇಲೆ ಇದಾಗಿದ್ರೆ ನಡೀತೈತಿ ಸರ್.
ವಿ ಅವ್ರು ಏನಂದಿದ್ರಿ ನೀವು ಕಂಪ್ಲೇಂಟ್ ಕೊಟ್ಟಾಗ? ಅವರ ನಮಗೆ ರಿಪೋರ್ಟ್ ಎಲ್ಲರೂ ಕಳಿಸ್ತೇವೆ ಅಂತ ಹೇಳಿದ್ರಿ ಸರ್. ಹಾಂ ಅದು ನೋಡಿ ಹೋಗಿದ್ದಾರೆ ಸರ್, ಇನ್ನೂ ಮಟ್ಟ ಬಂದಿಲ್ಲ ರೀ ಸರ್. ಹಾಂ ಹಾಂ ಹಾಂ